ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀರೋಸ್ ಚಾನಲ್. ಇವತ್ತು ಟ್ಯಾರೋ ರೀಡಿಂಗ್ ಟಾಪಿಕ್ ಬಂದು ನಿಮ್ಮ ರಿಯೂನಿಯನ್ ಯಾವಾಗ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಯಾವಾಗ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ? ನಾನು ಇನ್ನು ಕಾರ್ಡ್ ಶಫಲ್ ಮಾಡಿಲ್ಲ. ಸೊ ಅದಕ್ಕೂ ಮುಂಚೆ ಯಾರಿಗಾದರೂ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ಇದ್ದರೆ ಪೇಯ್ಡ್ ಪರ್ಸನಲ್ ರೀಡಿಂಗ್ಸ್ ಅಷ್ಟೇ ಅವೈಲಬಲ್ ಇರುವಂಥದ್ದು. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಮಾತ್ರ ನನಗೆ ಮೆಸೇಜ್ ಮಾಡಿ. ಸಮ್ ಪೀಪಲ್ ಏನು ಮಾಡ್ತಾಯಿದ್ದೀರಾ ಅಂದರೆ ಅನ್ನೆಸೆಸರಿ ಮೆಸೇಜಸ್ನ ಮಾಡ್ತಾಯಿದ್ದೀರಾ. ಸೊ ಅದನ್ನು ಮಾಡಬೇಡಿ, ಡೋಂಟ್ ಡೂ ದಟ್. ಅದೊಂದು ಏನು ಅದು ಒಳ್ಳೆಯದು ಅಂತ ಅನ್ನಿಸ್ಕೊಳ್ಳಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಕೋರ್ಸಸ್ನ ಕಲ್ತ್ಕೊಳ್ಬೇಕು ಅಂತ ಯಾರಿಗಾದರೂ ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್. ಕೋರ್ಸಸ್ ಎಲ್ಲವೂ ಸಹ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಸೊ ನಿಮ್ಮ ರಾಶಿಗಾಗಿರ್ಬೋದು ಅಥವಾ ಸ್ಪೆಸಿಫಿಕ್ ಬ್ರೇಸ್ಲೆಟ್ಸ್ ನೀವು ಹೇಳಿದ್ರೆ ನಿಮಗೆ ಅದು ರೆಡಿಯಾಗಿ ಸಿಗುತ್ತೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಫಸ್ಟ್ ನಾನು ಒಂದು ಆನ್ಸರ್ ಹೇಳ್ತೀನಿ. ದ ಆನ್ಸರ್ ಈಸ್ ಎಸ್. ಸೊ ನಿಮ್ಮ ರಿಯೂನಿಯನ್ ಆಗುತ್ತೆ. ಸೊ ತುಂಬ ಜನ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ ಫ್ರಮ್ ಪಾಸ್ಟ್ 6 months ಆಗಿರ್ಬೋದು ಅಥವಾ 2 months ಆ್ಯಂಡ್ 4 months. ಸೊ ಈ ಒಂದು ಗ್ಯಾಪ್ನಲ್ಲಿ ಯಾರೆಲ್ಲ ನಿಮ್ಮ ರಿಲೇಷನ್ಶಿಪ್ನ ಬ್ರೇಕ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ನೀವೇ ಬ್ರೇಕಪ್ ಮಾಡಿಕೊಂಡು ನೀವೇ ವೆಯ್ಟ್ ಮಾಡ್ತಾ ಇರೋರು ತುಂಬ ಜನ ಇದ್ದೀರಾ. ನೀವೇ ಯಾವುದೋ ವಿಷಯಕ್ಕೆ ಜಗಳ ಮಾಡಿ ಅಲ್ಲಿಂದ ಈ ರಿಲೇಷನ್ಶಿಪ್ ದೂರ ಆಗೋಕ್ಕೆ ರೀಸನ್ ಆಗಿರ್ಬೋದು. ಅದಕ್ಕೆ ಮೇನ್ ರೀಸನ್ ನೀವೇ ಸಹ ಆಗಿರ್ಬೋದು ಇಲ್ಲಿ. ಸೊ ನನಗೆ ಆ ಒಂದು ಎನರ್ಜಿ ಸಹ ಸಿಗ್ತಾ ಇದೆ. ಆ್ಯಂಡ್ ಅವರು ನಿಮ್ಗೆ ಯಾವುದೇ ಕಮಿಟ್ಮೆಂಟ್ ಕೊಟ್ಟಿರಲಿಲ್ಲ ಆ್ಯಂಡ್ ನಿಮ್ಮ ಬಗ್ಗೆ ಅಷ್ಟು ಸೀರಿಯಸ್ ಆಗಿರಲಿಲ್ಲ. ಬಟ್ ಇವಾಗ ಅವ್ರಿಗೆ ನಿಮ್ಮ ನೆನಪಾಗ್ತಾ ಇದೆ. ಸೊ ನಿಮ್ಮನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವರು ಏನೋ ಒಂದು ಪ್ರಾಬ್ಲಮ್ ಬಂದರೂ ಸಹ ಇವಾಗ ನನ್ನ ಪಾರ್ಟ್ನರ್ ನನ್ನ ಜೊತೆ ಇದ್ದಿದ್ರೆ ನನಗೆ ಒಂದು ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರ ಕಡೆಯಿಂದ ನನಗೆ ಏನಾದರೂ ಒಂದು ಸಮಾಧಾನ ಮಾಡೋಕ್ಕಾದರೂ ಒಬ್ಬರು ಇರ್ತಿದ್ರು, ನನ್ನ ಪ್ರೀತಿಸೋಕ್ಕೆ ಒಬ್ಬರು ಇರ್ತಿದ್ರು ಅನ್ನೋ ಒಂದು ರಿಯಲೈಸೇಷನ್ ಅವ್ರಿಗೆ ಆಗ್ತಾಯಿದೆ. ಆ್ಯಂಡ್ ರಿಯೂನಿಯನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅದು ಆ್ಯಕ್ಚುಲಿ ಆಗುತ್ತೆ ಅಂತ ಹೇಳ್ತೀನಿ. ರಿಯೂನಿಯನ್ ಆಗುತ್ತೆ, ನೀವು ಹಾಗೆ ನಿಮ್ಮ ಪಾರ್ಟ್ನರ್ ಮತ್ತೆ ಒಂದಾಗ್ತೀರಾ. ಆ್ಯಂಡ್ ಈ ಟೈಮ್ ಅವರು ನಿಮಗೆ ಒಂದು ಸರ್ಪ್ರೈಸ್ ಮುಖಾಂತರ ಮ್ಯಾರೇಜ್ ಕಮಿಟ್ಮೆಂಟ್ ಅವ್ರು ನಿಮಗೆ ಕೊಡೋ ಅಂಥ ಮೆಸೇಜ್ ನನಗಿಲ್ಲಿ ಸಿಗ್ತಾ ಇರೋವಂಥದ್ದು. ನೀವು ನೋಡ್ತಾ ಇರ್ಬೋದು 6 of Cups ಇರೋದ್ರಿಂದ ಡೆಫಿನೆಟ್ಲಿ ಹಿ ಆರ್ ಶಿ ವಿಲ್ ಗಿವ್ ಎ ಮ್ಯಾರೇಜ್ ಕಮಿಟ್ಮೆಂಟ್ ಫಾರ್ ಯು. ನಿಮ್ಮನ್ನು ಮದುವೆ ಆಗಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಮದುವೆ ಕಮಿಟ್ಮೆಂಟ್ ಅವ್ರು ಕೊಡ್ತಾರೆ. ಆ್ಯಂಡ್ ಆಲ್ಸೋ ನನಗೆ ಇಲ್ಲಿ 2 of Cups ಇರೋದ್ರಿಂದ ಏಂಜಲ್ಸ್ ಕಡೆಯಿಂದ ನಿಮಗೆ ಡೆಫಿನೆಟ್ಲಿ ಬ್ಲೆಸ್ಸಿಂಗ್ಸ್ ಅನ್ನೋದಿದೆ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಇದು ನಿಮಗೆ ಫಸ್ಟ್ ಲವ್ ಆಗಿರ್ಬೋದು. ಆ್ಯಂಡ್ ಇದು ಯಾವಾಗೂ ಲಾಸ್ಟ್ ಲವ್ ಸಹ ಇದೇ ಆಗುತ್ತೆ. ಆ್ಯಂಡ್ ನಿಮ್ಮ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಇದೇ ಆಗಿರುತ್ತೆ. ರಿಯೂನಿಯನ್ ಚಾನ್ಸಸ್ ಇದೆ ಬಿಕಾಸ್ ನೀವಿಬ್ಬರು ಸಹ ಅಷ್ಟೇ ಲಾಯಲ್ ಆಗಿದ್ದೀರಾ. ನಿಮ್ಮ ಎಷ್ಟು ದೂರ ಇದ್ರೂ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರೀತಿ ಅಲ್ಲಿ ಯಾವತ್ತೂ ಸಹ ಕಡಿಮೆ ಆಗಿಲ್ಲ. ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ ನಿಮ್ಮ ಪಾರ್ಟ್ನರ್. ಇವಾಗಲೂ ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ನೆನಪು ಅವ್ರಿಗೆ ತುಂಬ ಆಗ್ತಾಯಿದೆ. ಅವ್ರು ಏನೇ ವರ್ಕ್ ಮಾಡ್ತಾಯಿದ್ರು, ಅವ್ರು ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಕಾನ್ಸ್ಟೆಂಟಾಗಿ ನೀವು ಅವ್ರ ಮೈಂಡ್ನಲ್ಲಿ ಇದ್ದೀರಾ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಇಬ್ಬರ ಮಧ್ಯೆ ಇರೋವಂಥ ಈಗೋ ಅಲ್ಲಿ ಅಡ್ಡ ಬರ್ತಾ ಇರ್ಬೋದು. ಇಲ್ಲಿ ನನಗೆ ಇನ್ನೂ ಒಂದು ಮೆಸೇಜ್ ಬರ್ತಾ ಇರೋದು, ನೀವೇ ಸಹ ಇಲ್ಲಿ ಒಂದು ಆ್ಯಕ್ಷನ್ ಅನ್ನೋದನ್ನ ತಗೊಳ್ಬೋದು. ನೀವೇ ಒಂದು ಬಾರಿ ನಿಮ್ಮ ಪಾರ್ಟ್ನರ್ನ ಮಾತಾಡಿಸ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ರಿಲೇಷನ್ಶಿಪ್ಪಲ್ಲಿ ಅವರೇ ಬಂದು ಮಾತಾಡಿಸ್ಲಿ ಅಥವಾ ನಾನೇ ಹೋಗಿ ಮಾತಾಡಿಸ್ಬೇಕಾ ಅನ್ನೋ ಒಂದು ಈಗೋ ಇದ್ದಾಗ ಅದು ಅಷ್ಟು ಇಲ್ಲಿ ಪಾಸಿಟಿವ್ ಅನ್ನಿಸ್ಕೊಡಲ್ಲ. ಯು ಕ್ಯಾನ್ ಟೇಕ್ ಆ್ಯಕ್ಷನ್. ನೀವಿಲ್ಲಿ ಆ್ಯಕ್ಷನ್ ತೊಗೊಳ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಆ್ಯಂಡ್ ನನಗೆ ಇಲ್ಲಿ ಇನ್ಫಿನಿಟಿ ಅನ್ನೋದು ರಿಪೀಟ್ ಆಗಿ ಸಿಕ್ಕಿದೆ. ಒಂದು 2 of Pentacles ಆಗಿರ್ಬೋದು, ದ ಸ್ಟ್ರೆಂತ್ ಕಾರ್ಡಲ್ಲಾಗಿರ್ಬೋದು ಆ್ಯಂಡ್ ಆಲ್ಸೋ ದ ಮೆಜಿಷಿಯನ್ ಕಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು. ಎಲ್ಲ ಕಡೆ ಸಹ ನನಗೆ ಇನ್ಫಿನಿಟಿ ಅನ್ನೋದು ರೆಪ್ರೆಸೆಂಟ್ ಆಗ್ತಾ ಇದೆ. ತುಂಬ 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 ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ನೀವು ಅಷ್ಟೇ ಪ್ರೀತಿ ಮಾಡ್ತೀರಾ. ಬಟ್ ತುಂಬ ಅಪ್ ಆ್ಯಂಡ್ ಡೌನ್ಸ್ನ ನೀವು ನೋಡಿದ್ದೀರಾ. ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ತುಂಬ ಅಪ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀರಾ. ಆ್ಯಂಡ್ ಈ ಒಂದು ರೀಡಿಂಗ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಇನ್ಫಿನಿಟಿ ಅಂತ ನೀವು ಕಮೆಂಟ್ ಮಾಡಬೇಕಾಗತ್ತೆ.
ಇನ್ಫಿನಿಟಿ ಅಂತ ಕಮೆಂಟ್ ಮಾಡಿ. ಸೊ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಫೈನಾನ್ಷಿಯಲಿ ಅವರು ಗ್ರೋತ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋದು ಬೇಡ. ಬಿಕಾಸ್ ನನಗೆ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಸಿಕ್ಕಿರೋದ್ರಿಂದ ಡೆಫಿನೆಟ್ಲಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವರ ವರ್ಕ್ ಲೈಫ್ ಕಡೆಗೆ. ಆ್ಯಂಡ್ ಫೈನಾನ್ಷಿಯಲಿ ಅವರು ಡೇ ಬೈ ಡೇ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾ ಇದ್ದಾರೆ. ಒಂದು ಪ್ರಮೋಷನ್ ಸಿಕ್ಕಿರ್ಬೋದು, ಅಥವಾ ಅವ್ರು ಮಾಡ್ತಾ ಇದ್ದಂಥ ಬಿಸ್ನೆಸ್ಸಲ್ಲಿ ಅವ್ರಿಗೆ ತುಂಬ ಒಳ್ಳೆ ಪೊಸಿಷನ್ ಅವ್ರಿಗೆ ಸಿಗ್ತಾ ಇದೆ. ಸೊ ನೀವು ಜಾಸ್ತಿ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆ್ಯಂಡ್ ರಿಯೂನಿಯನ್ ಸಹ ಇಲ್ಲಿ ಆಗುತ್ತೆ. ಅವರೇ ಬಂದು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಈ ಪರ್ಸನ್ಗೆ ತುಂಬ ಲ್ಯಾಂಗ್ವೇಜಸ್ ಬರುತ್ತೆ ಅಂತ ಕಾಣುತ್ತೆ. ಆ್ಯಂಡ್ ಮಲ್ಟಿ ಟಾಸ್ಕ್ ಮಾಡ್ತಾರೆ. ಇಲ್ಲಿ ಇವರೇ ಹೆಡ್ ಆಗಿರ್ಬೋದು, ಇವರ ಮನೆಯಲ್ಲಿ ಎಲ್ಡರ್ ಆಗಿರ್ಬೋದು. ಸೊ ಸ್ವಲ್ಪ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ತುಂಬಾ ಇದೆ. ಬಟ್ ಅವ್ರಿಗೆ ಅಭ್ಯಾಸ ಆಗಿದೆ ಒಂದು ಮಲ್ಟಿ ಟಾಸ್ಕಿಂಗಲ್ಲಿ. ಸೊ ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಮೆಚುರಿಟಿ ಅವ್ರಿಗೆ ಇದೆ. ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಇವರು ನಿಮಗೆ ರೈಟ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಮ ಲೈಫ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ರೈಟ್ ಪರ್ಸನ್ ನಿಮಗೆ ಸಿಕ್ಕಿದ್ದಾರೆ ಅಂತ ಅಂದರೆ ಅವರು ನಿಮಗೆ ಒಳ್ಳೆಯವರು ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ನಿಮ್ಮ ಫ್ಯೂಚರ್ನಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಆಲ್ಸೋ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಲೈಫ್ನಲ್ಲಿ ಇವಾಗ. ಆ್ಯಂಡ್ ಆಲ್ಸೋ 18th ಬಂದು ಒಂದು ಒಳ್ಳೆ ದಿನ ಆಗಿರೋದ್ರಿಂದ ಸಮಥಿಂಗ್ ಚೇಂಜಸ್ ಹ್ಯಾಪನಿಂಗ್ ಅಂತ ಹೇಳ್ಬೋದು. ಒಂದು ನಿಮ್ಮ ರಿಲೇಷನ್ಶಿಪ್ನಲ್ಲಿ ತುಂಬ ಒಳ್ಳೆ ಚೇಂಜಸ್, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಪ್ರೀತಿ ನಿಮ್ಮಿಂದ ಎಷ್ಟೇ ದೂರ ಇದ್ದರೂ ಸಹ ಆ ಪ್ರೀತಿ ಅನ್ನೋ ಒಂದು ಬಾಂಡಿಂಗ್ ಏನಿತ್ತು, ಸೊ ಅದು ಯಾವಾಗಲೂ ಸಹ ಹಾಗೇ ಇರುತ್ತೆ. ಸ್ಟ್ರೆಂತ್ ಇದೆ. ಒಬ್ರನ್ನೊಬ್ಬರು ಎಲ್ಲೂ ಬಿಟ್ಕೊಡ್ದಲೇ ಇರ್ಬೋದು. ಸೊ ಇವಾಗಿನವರೆಗೂ ಒಂದು ರೈಟ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಲಾಯಲ್ ಆಗಿದ್ದಾರೆ ಈ ಪರ್ಸನ್. ನೀವು ಸಹ ಲಾಯಲ್ ಆಗಿದ್ದೀರಾ ಆ್ಯಂಡ್ ಅವ್ರು ಸಹ ಲಾಯಲ್ ಆಗಿದ್ದಾರೆ. ಸೊ ನಿಮ್ಮ ಮ್ಯಾರೇಜ್ ತುಂಬ ಚೆನ್ನಾಗಿ ಒಂದು ಬ್ಯೂಟಿಫುಲ್ಲಾಗಿ ನೀವು ಹೇಗೆ ಅಂದ್ಕೊಂಡಿದ್ದೀರಾ ಹಾಗೆ ಮ್ಯಾರೇಜ್ ಆಗುತ್ತೆ ಅಂತ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇರೋವಂಥದ್ದು. 4 ಆಫ್ ಕಪ್ಸ್ ಇರೋದ್ರಿಂದ ಯಾವುದೋ ಒಂದು ವಿಷಯ ಅಥವಾ ಪಾಸ್ಟ್ನಲ್ಲಿ ನಡೆದಿರೋವಂಥ ಜಗಳನ ಅವರು ಇವಾಗಲೂ ಸಹ ಥಿಂಕ್ ಮಾಡ್ತಾರೆ. ಸೊ ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಎಲ್ಲ ಅವರು ನಿಮ್ಮ ಮೆಮೊರೀಸ್ನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ, ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ಏನಾಗಿತ್ತು ಅದನ್ನು ಸಹ ಅವರು ನೆನ್ಪು ಮಾಡ್ಕೊಳ್ತಾರೆ. 4 ಆಫ್ ಕಪ್ಸ್ ಇರೋದ್ರಿಂದ ಅವ್ರು ಇನ್ನೂ ಪಾಸ್ಟ್ ಬಗ್ಗೆ ಕಂಪ್ಲೀಟಾಗಿ ಮರ್ತಿಲ್ಲ. ನಿಮ್ಮ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು ಕಂಪ್ಲೀಟಾಗಿ ಅವರು ಅದನ್ನು ಇನ್ನೂ ಸಹ ಮರ್ತಿಲ್ಲ. ಅದನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನೀವೇ ಅವರಿಗೆ ಒಂದು ಮಾತು ಜಾಸ್ತಿ ಆಡಿರ್ಬೋದು, ಅಥವಾ ಅವರೇ ನಿಮ್ಗೆ ಏನಾದರೂ ಅಂದಿದ್ರೆ ಅದಕ್ಕೆ ಸ್ವಲ್ಪ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಈ ರೀತಿ ಎಲ್ಲ ಅಂದ್ಬಿಟ್ಟಿದ್ದೀನಿ, ಸೊ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇಷ್ಟೆಲ್ಲ ಜಗಳ ಆಗಿದೆ, ಈಗ ನಾನು ಹೋಗಿ ಅವ್ರಿಗೆ ನಿನ್ನ ಜೊತೆ ವಾಪಸ್ ಬರ್ತೀನಿ, ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದ್ರೆ ಅವರು ನಂಬ್ತಾರೋ ಇಲ್ವೋ ಅನ್ನೋ ಒಂದು ಯೋಚನೆ ಸಹ ನಿಮ್ಮ ಪಾರ್ಟ್ನರ್ ಇಲ್ಲಿ ಮಾಡ್ತಾ ಇರೋವಂಥದ್ದು. ಸೊ ಇನ್ಫಿನಿಟಿ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ನೀವು ಈ ಒಂದು ರೀಡಿಂಗ್ನ ಕ್ಲೈಮ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ದೀರಾ ಆದಷ್ಟು ನೀವು ಅಂದ್ಕೊಂಡಿರುವಂಥ ವಿಶ್ ಫುಲ್ಫಿಲ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯಾರಿಗಾದರೂ ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಬೇಕು, ನನ್ನ ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟೀಸ್, ನನ್ನ ಪಾರ್ಟ್ನರ್ ಎನರ್ಜೀಸ್ ಪ್ರಕಾರ ನಾನು ರೀಡಿಂಗನ್ನು ತೊಗೊಳ್ಬೇಕು ಅನ್ನೋದಾಗಿದ್ದರೆ ಆಗ ನೀವು ಮೆಸೇಜ್ ಮಾಡ್ಬೋದು. ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.